ಹಾಗಾಗಿ ನನ್ನ ಹತ್ರ ಕೂಡ ಕ್ಲಿಯರಾಗಿ ಹೇಳಿದ್ದಾರೆ. ನಮ್ಮ ಪಕ್ಷದ ಅಧ್ಯಕ್ಷ ಡಿ ಕೆ ಶಿವಕುಮಾರಣ್ಣವರಾಗಲಿ, ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಣ್ಣವರಾಗಲಿ, ನಮ್ಮ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ JDS ಅವರಿರಲಿ, ಇಂಡಿಪೆಂಡೆಂಟ್ ಆಗಿರೋರಿರಲಿ, BJP ಅವರಿರಲಿ, ಯಾವುದೇ ಪಕ್ಷದಲ್ಲಿ ಇದ್ದವರಾಗಲಿ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತೀವಿ, ಸೇರ್ಪಡೆ ಆಗ್ತೀವಿ, ಕಾಂಗ್ರೆಸ್ ಪಕ್ಷದ ಒಂದು ಪಕ್ಷ ಸಿದ್ಧಾಂತಗಳನ್ನ ಒಪ್ಪಿ ನಾವು ಕೆಲಸ ಮಾಡ್ತೀವಿ ಅನ್ನೋದಾದರೆ ಖಂಡಿತ ಎಲ್ರಿಗೂ ನಾವು ಇನ್ವೈಟ್ ಮಾಡ್ತೀವಿ. ಹಂಗಾಗಿ ಅವರು ಕೂಡ ಇಲ್ಲಿ ಸೇರ್ಪಡೆ ಆಗಿದ್ದಾರೆ. ಅವರು ಖಂಡಿತ ಒಂದು ಒಳ್ಳೆಯ ಅವಕಾಶಗಳು ಅಂದರೆ ನಮ್ಮ ಪಕ್ಷದಲ್ಲಿ MLCಗಳಿರ್ತವೆ, ಪಕ್ಷದ ಅಧ್ಯಕ್ಷರುಗಳು ಏನೋ ಬೋರ್ಡ್ ಚೇರ್ಮನ್ಸ್ ಇರ್ತವೆ, ಅಂಥದ್ರಲ್ಲಿ ಖಂಡಿತ ಯಾವುದ್ರಲ್ಲಿ ಅದರಲ್ಲಿ ಅಕಾಮಿಡೇಟ್ ಅವ್ರು ಮಾಡೋಣ ಅನ್ನೋ ಮಾತನ್ನು ಹೇಳಿದ್ದಾರೆ. ನಾನು ಕೂಡ ಅವ್ರಿಗೆ ಒಂದು ಪಕ್ಷದಲ್ಲಿ ಒಳ್ಳೆಯ ಒಂದು ಬೋರ್ಡ್ ಚೇರ್ಮನ್ ಇರ್ಬೋದು, MLC ಆಗ್ಬೋದು, ಅಂಥದಕ್ಕೆ ಏನಾದ್ರು ಅನುಕೂಲ ಬೇಕು ಅಂದರೆ ಪುಟ್ಟರಂಜನಪ್ಪನವ್ರಿಗೆ ನಾನು ಕೂಡ DK ಅಣ್ಣವ್ರಿಗೆ ಹೇಳಿದ್ದೀನಿ, DK ಶಿವಕುಮಾರಣ್ಣವ್ರಿಗೆ ಖಂಡಿತ ಮಾಡೋಣ ಅನ್ನೋ ಮಾತನ್ನು ಹೇಳಿದ್ದಾರೆ. ರಾಜೇಗೌಡರು ಹೇಳ್ತಾ ಇದ್ದಾರೆ ಮುಂದಿನ 2020 ಚುನಾವಣೆಯಲ್ಲಿ ನೀವೇನಾದ್ರು ಅವ್ರು ಸಪೋರ್ಟ್ ಮಾಡಿದ್ರೆ ನಿಮಗೆ MLC ಟಿಕೆಟ್ ಕೊಡಿಸೋ ಭರವಸೆ ನೀಡ್ತಾ ಇದ್ದಾರೆ. ತಾವೇನಂತೀರಿ ಸರ್? ಏನ್ ಹೇಳೋಣ, ಈಗೇನೋ ಅವರ ಸ್ವಇಚ್ಛೆ ಸ್ವಾತಂತ್ರ್ಯ ಇದೆ, ಅವರ ಮನಸ್ಸಿಗೆ ಬಂದಂಗೆ ಅವ್ರು ಮಾತಾಡ್ಬೋದು. ಅವ್ರ ಉದ್ದೇಶ ಮತ್ತೊಮ್ಮೆ ಇಲ್ಲಿ ನಾನು ಏನೋ ಒಂದು ಅದೃಷ್ಟ ಚೆಕ್ ಮಾಡ್ಬೋದು, ಅವ್ರ ಪರೀಕ್ಷೆ ಮಾಡ್ಬೋದು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದ್ರ ಭಾಗವಾಗಿ ಅವರು ಸ್ವಯಂ ಘೋಷಿತವಾಗಿ ಏನೋ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಅದಕ್ಕೆಲ್ಲ ನಾನು ಉತ್ತರ ಕೊಡೋಕ್ಕಾಗ್ತದೆ. ಹೇಳಿದ್ದಾರೆ ಅವ್ರು ತೋಚಿದ್ದನ್ನ, ಆ ಥರದ್ದು ಏನೂ ನಡೆದಿಲ್ಲ. ಅದು ಅವರ ಹೇಳಿಕೆ ಅವ್ರಿಗೆ ಸೀಮಿತವಾಗಿರೋದಷ್ಟೇ. ಮತ್ತೆ ಇನ್ನೊಂದು ಮಾತು ಹೇಳ್ತಾ ಇದ್ದಾರೆ, 2028 ಕಳೆದ ನಂತರ ನಿಮ್ಗೆ ಟಿಕೆಟ್ ಬಿಟ್ಕೊಡೋ ಅವಕಾಶ ಕೂಡ ಕೊಡ್ತಾ ಇದ್ದಾರೆ ಸರ್. ಈಗ 2028 ಇನ್ನ 2.5 ವರ್ಷ ದೂರ ಇದೆ. ಅಲ್ಲಿವರೆಗೂ ಸಹ ಇಲ್ಲಿನ ಜ್ವಲಂತ ಸಮಸ್ಯೆಗಳ ಬಗ್ಗೆ ನಾವೆಲ್ಲನೂ ಸಹ ಮಾತಾಡೋಂಥದ್ದಾಗಬೇಕು, ಅದಕ್ಕೆ ಸ್ಪಂದಿಸೋಂಥದ್ದಾಗಬೇಕು, ಬಹಳ ದೂರ ಪ್ರಯಾಣ ಮಾಡೋಂಥದ್ದಾಗಬೇಕು. ಜನಗಳ ನಾಡಿ ಬಿಡಿತ ಯಾರ ಪರವಾಗಿದೆ, ಜನಗಳ ಪರವಾಗಿ ಕೆಲಸ ಮಾಡೋಂಥವ್ರು ಯಾರು ಅಂತೇಳಿ ಕಾಂಗ್ರೆಸ್ ಪಕ್ಷದಿಂದ ಈಗಾಗಲೇ ಸರ್ವೆಗಳು ಮಾಡೋಂಥದ್ದು ಮತ್ತೆ ಒಂದು ಮಾಹಿತಿ ಕಲೆ ಹಾಕೋಂಥದ್ದನ್ನು ಸಹ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಭವಿಷ್ಯದಲ್ಲಿ ಚುನಾವಣಾ ಹತ್ರ ಆದಾಗ ಇಂಥ ಚರ್ಚೆಗಳೆಲ್ಲನೂ ಸಹ ಮುನ್ನೆಲೆಗೆ ಬರ್ತದೆ. ಈಗಲೇ ರಾಷ್ಟ್ರೀಯ ನಾಯಕರ ರೀತಿ ಇಲ್ಲ ರಾಜ್ಯದ ಹಿರಿಯ ನಾಯಕರ ರೀತಿ ಮಾತಾಡೋಂಥದ್ದು, ಹೇಳಿಕೆಗಳು ಕೊಡೋಂಥದ್ದು, ತೀರ್ಮಾನ ಮಾಡಿದ್ವಿ, ಈ ಥರದ ಮಾತುಗಳಿಗೆಲ್ಲ ಎಲ್ಲಿ ಕಿಮ್ಮತ್ತು ಸಿಗ್ತದೆ? ಈ ಕಿಮ್ಮತ್ತು ಕೊಡೋಂಥ ನಾಯಕರು ಹೇಳಿದ್ರೆ KPCC ಅಧ್ಯಕ್ಷರು ಇಲ್ಲ ವಿರೋಧ ಪಕ್ಷದ ರಾಜ್ಯದ ಏನೋ ಒಂದು ಉನ್ನತ ಸ್ಥಾನದಲ್ಲಿರೋ ಸಚಿವರುಗಳು ಇಂಥವರೆಲ್ಲರೂ ಸೇರಿ ಮಾತಾಡಿ ಕಾಂಗ್ರೆಸ್ ಪಕ್ಷದಲ್ಲಿ ತೀರ್ಮಾನ ಆಗಂತ ವಿಚಾರಗಳನ್ನ ಬೀದಿಲಿ ಕೂತ್ಕೊಂಡು ಚರ್ಚೆ ಮಾಡೋದಾದಾಗ ಪಕ್ಷ ಕಟ್ಟಕ್ಕಾಗೋದಿಲ್ಲ. ಪಕ್ಷದ ಮುಖಂಡರು ಕಾರ್ಯಕರ್ತರು ಮುಜುಗರಕ್ಕಾಗದಿದ್ದಂಗೆ ನಾವು ಒಗ್ಗಟ್ಟಾಗಿ ಹೋಗೋಂಥದ್ದು, ಕೆಲಸ ಮಾಡೋಂಥದ್ದು ಆಗ್ಬೇಕು. ಭವಿಷ್ಯದಲ್ಲಿ ಏನು ಕುಂಡಿಸಿ ಬಿಟ್ಟು ಮಾತಾಡೋಂಥ ಕೆಲಸನೂ ಸಹ ಕಾಂಗ್ರೆಸ್ ಪಕ್ಷದಿಂದ ಆಗ್ತದೆ. ಅದು ಸಮಯ ಇದೆ, ಅದಕ್ಕೆ ಎಲ್ಲರೂ ಸಹ ಸ್ಪಂದಿಸಬೇಕಾಗ್ತದೆ. ನಾನು ಈಗಾಗಲೇ ಉಪಮುಖ್ಯಮಂತ್ರಿಗಳ ಬಳಿ ಮಾತಾಡ್ತೇನೆ. ಪುಟ್ಟು ಆಯನಪ್ಪನವರಿಗೆ MLC ಟಿಕೆಟ್ ಕೊಡಿಸೋದು ಗ್ಯಾರಂಟಿ, ಬಟ್ ನಾನು ಮಾತಾಡ್ತೀನಿ, ನಾನು ಅವರನ್ನು ಮನವೊಲಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಪ್ಪ, ಈ ತಾಲೂಕಿನಲ್ಲಿರೋಂಥ ನಾಮಿನೇಷನ್ಗಳನ್ನೇ ಮಾಡೋದಕ್ಕೆ ಒಂದು ಕೋಆರ್ಡಿನೇಷನ್ ರಾಜೀವ್ ಗೌಡ್ರು ಬರಲಿಲ್ಲ. ಇನ್ನು ನನಗೆ MLC ಸ್ಥಾನ ಕೊಡ್ಸೋಕ್ಕಾಗ್ತದ? ಅದನ್ನು ಕಷ್ಟಪಟ್ಟಿರೋಂಥ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಧಿಕಾರ ಹಂಚೋಂಥ ಕೆಲಸಕ್ಕೆ ಕೈ ಹಾಕಿ ಸಹಕಾರ ಕೊಡಲಿಲ್ಲ. ಏನೋ ಒಂದೆರಡು ಯಾರೋ ಹಿರಿಯರು ಅವ್ರಿಗೆ ಅವಕಾಶಗಳು ಮಾಡಿರೋಂಥದ್ದನ್ನ ಅವ್ರ ವಿರುದ್ಧವಾಗಿ ಪ್ರೊಟೆಸ್ಟ್ ಮಾಡಿಸೋಂಥದ್ದು, ಅವ್ರ ವಿರುದ್ಧವಾಗಿ ಹೋಗಿ ಬೇರೆ ನಾಮಿನೇಷನ್ಸ್ ಇಂಥದ್ದೆಲ್ಲ ಮಾಡ್ತಾ ಇದ್ದಾರೆ. ಅದೆಲ್ಲ ನಿಮ್ಮ ಕಣ್ಣು ಮುಂದೆನೇ ಇದೆ. ಹಿಂಗಿರೋಂಥ ರಾಜೀವ್ ಗೌಡ್ರು ಹೆಂಗೆ ನನ್ನನ್ನು MLC ಮಾಡ್ತಾರೆ ಅಂತ ನನಗೆ ಪ್ರಶ್ನೆ. ರಾಜೀವ್ ಗೌಡ್ರಂಥವ್ರ ಮೇಲೆ ಡಿಪೆಂಡ್ ಆಗೋಂಥ ಗುಣನೂ ನನ್ನದಲ್ಲ. ನಾನು ಸ್ವಾಭಿಮಾನದಿಂದ ಬದುಕಿ ಜನಗಳ ಜೊತೆ ಇರೋಂಥ ಕೆಲಸ ಮಾಡ್ಕೊಂಡು ಬಂದಿರೋಂಥ. ಹಾಗಾಗಿ ಕಾಂಗ್ರೆಸ್ ಪಕ್ಷ ನಮ್ಮನ್ನು ಬರಮಾಡ್ಕೊಂಡಿದೆ. ಹಿಂದಿನಿಂದನೂ ಕಾಂಗ್ರೆಸ್ಗೆ ನಾವು ದುಡಿದಿದ್ದೀವಿ. ಒಂದಲ್ಲ 4 ಗಂಟೆ ನಾನು ಮಾತಾಡಬಲ್ಲೆ ಕಾಂಗ್ರೆಸ್ ಪಕ್ಷದ ಬಗ್ಗೆ, ಕಾಂಗ್ರೆಸ್ಗೆ ಏನು ಕೆಲಸ ಮಾಡಿದ್ದೀನಿ ಅಂತೇಳಿ. ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಎಲ್ಲ ರೀತಿಯಲ್ಲೂ ನಾನು ಸೇವೆ ಮಾಡಿದ್ದೀನಿ ಪಾರ್ಟಿಗೆ. ಅದು ಶಿಡ್ಲಘಟ್ಟದಲ್ಲೂ ಮಾಡಿದ್ದೀನಿ, ನಾನು ಇದ್ದಂಥ ಸ್ಥಳದಲ್ಲೂ ಮಾಡಿದ್ದೀನಿ. ಅದಕ್ಕೆ ಸಾಕ್ಷಿ ಗುಡ್ಡೆಗಳು ಸಿಗ್ತವೆ. ಹಾಗಾಗಿ ಇಂಥ ಹೇಳಿಕೆಗಳು ಕೊಡೋಂಥದ್ದು, ಮಾತಾಡೋದನ್ನೆಲ್ಲ ಕಡಿವಾಣ ಹಾಕೊಂಡ್ರೆ ಪಕ್ಷಕ್ಕೆ ಒಳ್ಳೆಯದು. ಪಕ್ಷ ಕಟ್ಟೋದಕ್ಕೆ ಪಕ್ಷದ ಎಲ್ಲೋ ಮುಜುಗರ ಆಗಿದ್ದಂಗೆ ಇರ್ತದೆ. ಸಾರ್ವಜನಿಕರಿಗೂ ಸಹ ಇದು ರೀತಿ ಎಲ್ಲೋ ಒಂದ್ ಕಡೆ ಹೋಗ್ತಾ ಇರ್ತದೆ ನೆಮ್ಮದಿಯಾಗಿ.